ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಗೌರಿ ಗಣೇಶ ಹಬ್ಬ ಆಗಿ ಶನಿವಾರ ಕರೆಕ್ಟಾಗಿ ಒಂದು ವಾರ ಆದಮೇಲೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಸ್ಯಾಟರ್ಡೇ, ಸಂಡೇ, ಮಂಡೇ ರಜೆ ಇತ್ತಲ್ವ, ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ನಾವು ಇವಾಗ ಇಂದಿರಾನಗರ ಮೆಟ್ರೋ ಸ್ಟೇಷನ್ನಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನಾವು ಕಾಯಿನ್ ತೊಗೊಂಡಿರಲಿಲ್ಲ, ಕಾಯಿನ್ ತೊಗೊಂಡು ಹೊರಡ್ತಾ ಇದ್ದೀವಿ. ಹಸ್ಬೆಂಡು ಇಂದಿರಾನಗರ ಮೆಟ್ರೋ ಸ್ಟೇಷನ್ಗೆ ಬಿಟ್ಟು ಅವರು ಹೊರಟರು, ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ. ಆಮೇಲೆ ನಾವು ಬಂದ್ವಿ. ಅವರು ಬಂದು ನೆಕ್ಸ್ಟ್ ಡೇ ಸಂಡೇ ಬಂದಿದ್ದರು. ಸೊ ನಾವು ಮುಂಚೆನೇ ಹೋಗಿದ್ವಿ. ಸೊ ತುಂಬ ಖುಷಿ ಆಗ್ತಾಯಿತ್ತು, ಊರಿಗೆ ಹೋಗ್ತಾ ಇದ್ದೀನಲ್ಲ ಅಮ್ಮನ ಮನೆಗೆ ಅಂತ. ಎಲ್ಲರೂ ಹೆಣ್ಮಕ್ಳಿಗೂ ಸೇಮ್ ಖುಷಿನೇ ಇದ್ದೇ ಇರುತ್ತೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೂ ಮೆಟ್ರೋ ಬಂದಿರಲಿಲ್ಲ. ಮೆಟ್ರೋ ಬರೋದು ಇನ್ನೂ ಟೈಮ್ ಇತ್ತು. ಅದಾದಮೇಲೆ ಈ ಟ್ರೈನ್ ಹೋದ್ಮೇಲೆ ಮೆಟ್ರೋ ಟ್ರೈನ್ ಬಂತು ಇನ್ನೊಂದು. ಸೊ ನಾನು ಮೆಟ್ರೋದಲ್ಲಿ ಸ್ಟಾರ್ಟಿಂಗು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ತುಂಬಾ ರಶ್ ಇದ್ದರು. ಅಲ್ಲಿಂದ ನಾವು ಗ್ರೀನ್ ಲೈನಿಗೆ ಹೋಗಬೇಕಾಗಿತ್ತು. ಅದಾದಮೇಲೆ ನನಗೆ ಫ್ರೀ ಸಿಕ್ಕಿದ್ದು, ಆವಾಗ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ. ಇದು ಬನಶಂಕರಿ ಸೈಡ್ ಇವಾಗ ಹೋಗ್ತಾ ಇದೆ ಮೆಟ್ರೋ. ಸೊ ತುಂಬಾ ರಶ್ ಇದ್ದರು, ಯಾಕಂದರೆ ಈವ್ನಿಂಗ್ ಟೈಮ್ ಬೇರೆ, ತುಂಬ ರಜಾ ಇತ್ತು. ಅಲ್ಲಿ ಇಲ್ಲಿ ಹೋಗಿರೋರೆಲ್ಲ ಬಂದಿದ್ದರು. ಸೊ ಹಾಗೆ ಹೋಗ್ತಾ ಇದ್ವಿ. ಹಾಗೆ ಇವಾಗ ನಿಮಗೊಂದು ವಾಯ್ಸ್ ಕೇಳುತ್ತೆ, ವಾಯ್ಸ್ ಕೇಳಿಸ್ಕೊಂಡು ಬನ್ನಿ. ನೋಡಿದ್ರಲ್ಲ ವಾಯ್ಸು ಅಪರ್ಣಾ ಮ್ಯಾಮ್ ಅವ್ರದ್ದು. ಸೊ ಈ ವಾಯ್ಸು ಕೇಳಿದಾಗ ನನಗಂತೂ ಮೆಟ್ರೋ ಸ್ಟೇಷನ್ನಲ್ಲಿ ತುಂಬಾ ಖುಷಿ ಆಯಿತು. ಸೊ ಹಾಗೆ ಮೆಟ್ರೋದಲ್ಲಿಂದ ಹಿಡಿದ್ಬಿಟ್ಟು ಆಮೇಲೆ ನಾವು ಊರ ಕಡೆ ಬಸ್ನಲ್ಲಿ ಹೋಗ್ತಾಯಿದ್ವಿ. ನಮ್ಮ ಅಣ್ಣ ಇದ್ದಿದ್ರೆ ಬರ್ತಿದ್ದ, ಅವನು ಇರಲಿಲ್ಲ. ಸೊ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ತಿದ್ದ, ಅದಕ್ಕೆ ನಾವು ಬಸ್ಸಲ್ಲೇ ಹೊರಟ್ವಿ. ಹೋಗ್ತಾ ನಿಮಗೆ ಇಲ್ಲಿ ದಾರಿಲಿ ರವಿಶಂಕರ್ ಆಶ್ರಮ ಯಾರಿಗೆಲ್ಲ ಗೊತ್ತು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾಟರ್ಡೇ ಏನು ರಶ್ ಇರಲ್ಲ, ಅಲ್ಲಿ ಸಂಡೇ ಮಾತ್ರ ರಶ್ಶು. ಸಂಡೇ ಟೈಮಲ್ಲಿ ಎಲ್ಲರೂ ಬರ್ತಾರೆ. ಹೋಗ್ತಾ ಹೋಗ್ತಾ ಆಮೇಲೆ ನೋಡಿದ್ರೆ ಸ್ವಲ್ಪ ಮಳೆ ಬರೋ ಥರ ಟೈಮ್ ಆಯಿತು. ಆಲ್ರೆಡಿ ಇವಾಗ ಒಂದು 5:30 ಆಗಿರ್ಬೋದು. ಆಮೇಲೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಮ್ಮ ಅಣ್ಣ ಮಗ ಕೂತ್ಕೊಂಡು ಆಟ ಆಡ್ತಾಯಿದ್ದ. ಹಾಗೆ ನಾನು ಕೂಡ ಅಲ್ಲೇ ಕೂತಿದ್ದೆ. ಮತ್ತು ನಮ್ಮ ಅಕ್ಕ ಜಾಯ್ನ್ ಆದಳು, ನಾನು, ನಮ್ಮ ಅಕ್ಕ, ನಮ್ಮ ಅತ್ತಿಗೆ ಮತ್ತು ನಮ್ಮಮ್ಮ ಅಡುಗೆ ಮನೆಯಲ್ಲಿದ್ದರು. ಹೀಗೆ ಆಟ ಆಡಿಕೊಂಡು ಅವನ ಜೊತೆ ಕೂತ್ಕೊಂಡು ಕಾಫಿ ಎಲ್ಲ ಕುಡಿದ್ಮೇಲೆ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೆ. ಸೊ ನನ್ನ ಮಕ್ಕಳು ಬಂದ ಮೇಲೆ ಇರೋಬ್ಬರ ಆಟ ಸಾಮಾನೆಲ್ಲ ತಂದು ಅವನ ಮುಂದೆ ಎಲ್ಲ ಹಂಡಿ ಮನೆಯೆಲ್ಲ ಗಲೀಜೆಲ್ಲ ಎಲ್ಲ ಹಂಡಿ ಇಟ್ಟಿದ್ರು. ಅದ್ರ ಮುಂಚೆ ನಮ್ಮ ಅದಕ್ಕೆಲ್ಲ ನೀಟಾಗಿ ಮಾಡಿ ಇಟ್ಟಿದ್ರು ಮನೆ. ಹಾಗೆ ಮಕ್ಕಳಿರೋ ಮನೆಯೆಲ್ಲ ಹಾಗೆ ಅಲ್ವಾ, ಎಲ್ಲಿ ಆಟ ಸಾಮಾನು ಅದು ಇದು ಏನು ಸಿಕ್ಕುತ್ತೋ ಅದೆಲ್ಲ ಹಾಕ್ಬಿಟ್ಟು ಇದು ಮಾಡ್ಕೊಂಡಿರ್ತಾರೆ. ಸೊ ನಮ್ಮ ಅಣ್ಣನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವನಿಗೂ ಕೂಡ ಸ್ವಲ್ಪ ಜ್ವರ ಇತ್ತು. ಅದಕ್ಕೆ ಸ್ವಲ್ಪ ಇವಾಗ ಇಷ್ಟು ಡಲ್ಲಿದ್ದಾನೆ. ಚೆನ್ನಾಗಿದ್ದಾಗ ಅವನು ತುಂಬ ಜೋರಾಗಿ ಕಿರಿಸ್ತಾ ಇರ್ತಾನೆ. ಇನ್ನು ಮಾತಾಡೋಕ್ಕೆ ಬರೋಲ್ಲ. ನೆಕ್ಸ್ಟ್ ಮಂತ್ ಬಂದರೆ ಅವನಿಗೆ 1 ಇಯರು. ಅದಾದಮೇಲೆ ನನ್ನ ಮಕ್ಕಳು ಎಲ್ಲ ಅಲ್ಲೇ ಇದ್ದರು. ಸೊ ಅಲ್ಲೇ ಆಟ ಆಡಿಸ್ಕೊಂಡು ಅವರು ಕೂಡ ಕೂತಿದ್ರು. ಬನ್ನಿ ಹಾಗೆ ನೋಡ್ಕೊಂಬನ್ನಿ ವೀಡಿಯೋಸ್ನ. ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಲೈಕ್ ಕೂಡ ಕೊಡಿ ಮತ್ತು ಶೇರ್ ಕೂಡ ಮಾಡಿ. ಓಕೆನಾ? ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ನನ್ನ ಮಗಳು ಅವಳು ಆಚೆ ಹೋಗಿದ್ಲು. ಎದುರುಗಡೆ ಒಂದು ಪಾಪಿತ್ತು, ಅವ್ರ ಮನೆಗೆ ಹೋಗಿದ್ಲು. ಅಲ್ಲಿಂದ ಬಂದ ಮೇಲೆ ಮತ್ತೆ ಇವನ ಜೊತೆ ಆಟ ಆಡ್ತಾಯಿದ್ಲು. ಇವಳಂತ ಅವ್ನು ಬಿಟ್ಟೇ ಇರಲ್ಲ,
ಆಟ ಆಡಿಸ್ಕೊಂಡು ಕೂತೇ ಇರ್ತಾನೆ. ಅದಾದಮೇಲೆ ನಮ್ಮಮ್ಮ ನಾವು ಗೌರಿ ಹಬ್ಬಕ್ಕೆ ಹುತ್ತಕ್ಕೆ ಹಾಲು ಹಾಕ್ತೀವಲ್ಲ, ತನ್ನಿ ಏನಿತ್ತಾರಲ್ಲ, ಸೊ ಆವಾಗ ತಂಬಿಟ್ಟು ಮಾಡಿದರು, ಎಳ್ಳುಂಡೆ ಮತ್ತು ಅಕ್ಕಿದೆಲ್ಲ ಅದು ಕೊಟ್ಟಿದ್ರು. ತಿಂತಾ ಇದೆ ನಾನು. ಒಂದು ವಾರ ಗಂಟೆ ಚೆನ್ನಾಗಿರುತ್ತೆ ಅದು. ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಮ್ಮ ಅಮ್ಮ ಮನೆ ಮತ್ತು ನಮ್ಮ ಅಕ್ಕ ಅವ್ರ ಮನೆ, ಈ ರೋಡ್ ದಾಟಿದ್ರೆ ನಮ್ಮ ಅಕ್ಕನ ಮನೆ, ರೋಡ್ ದಾಟಿದ್ರೆ ನಮ್ಮ ಅಮ್ಮನ ಮನೆ, ಆ ಥರ. ಸೊ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಅಕ್ಕನ ಮನೇಲಿ ಅಲ್ಲೇ ಮಲ್ಕೊಳ್ಳೋಣ ಅಂತ ಅಲ್ಲೇ ಹೋಗ್ತಾ ಇದ್ವಿ. ಎಷ್ಟು ಟೈಮು? 10:15 ಮುಕ್ಕಾಲಿರ್ಬೇಕು. 11 ಗಂಟೆ. ಇನ್ನೇನು ಒಳ್ಳೆ ಪಿಚಾಸಿ ಥರ ಇದ್ರು. 11 ಗಂಟೆ ಹೋಯ್ತಾ ಇದ್ದೀವಿ. ಹೋಯ್ತಾ ಇದ್ದೀವಿ 11 ಗಂಟೆಗೆ. ಯಾರೂ ಇಲ್ಲ, ನಾವೇ ಇರೋದು. ಯಾರನ್ನ? ನಾನೇ ಸುಮ್ಮನೆ. ನಾಯಿ ಕಚ್ಚುತ್ತೆ, ಹುಷಾರು. ಸೊ ಇವಾಗ ಏನಿದ್ರು ಹೋಗಿ ಮಲ್ಕೊಳ್ಳೋದು ಅಷ್ಟೇ, ಯಾಕಂದರೆ ಆಲ್ರೆಡಿ ಊಟ ಎಲ್ಲ ಆಗಿತ್ತಲ್ಲ. ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಮಲ್ಕೊತೀವಿ. ಮಲಗಿ ಎದ್ಮೇಲೆ ಮಾರ್ನಿಂಗ್ ಒಂದು ವ್ಯೂ ಬರುತ್ತೆ ನೋಡಿ ನೀವು. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ಬಂದು ನಿಮಗೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು. ಅದಾದಮೇಲೆ ನಾನು ಇನ್ನೂ ನಮ್ಮ ಅಕ್ಕನ ಮನೇಲೇ ಇದ್ದೆ, ನಮ್ಮ ಅಮ್ಮನ ಮನೆಗಿನ್ನೂ ಹೋಗಿರಲಿಲ್ಲ. ಬೆಳಿಗ್ಗೆ ನಮ್ಮ ಅಮ್ಮನೇ ಬಂದಿದ್ದರು ಇಲ್ಲಿಗೆ, ಹಾಲು ಕೊಡೋಕ್ಕಂತ ಬಂದಿದ್ದರು. ಹಸುನಲ್ಲಿ ಹಾಲು ಕರೆದಿದ್ರಲ್ಲ, ಕೊಡೋಕ್ಕಂತ ಬಂದಿದ್ದರು. ಸೊ ಕೂತ್ಕೊಂಡು ಮಾತಾಡ್ತಾಯಿದ್ವಿ, ನಾನು, ನಮ್ಮಮ್ಮ ಮತ್ತು ನನ್ನ ಮಗನೂ ಇದ್ದ, ಮತ್ತು ನಮ್ಮ ಭಾವ ಇದ್ದರು. ಸೊ ಹಾಗೆ ಮಾತಾಡ್ತಾ ಇದ್ವಿ. ಟಿಫನ್ ಇವತ್ತು ಟೊಮೊಟೊ ಬಾತ್ ಮಾಡ್ತೀನಿ ಅಂದು ನಮ್ಮ ಅಕ್ಕ. ಈ ಕುಕ್ಕರ್ ಬಂದು ಅಮ್ಮನ ಮನೇಲಿತ್ತು, ಅಲ್ಲಿಂದ ತಂದು ಇಟ್ಟರು. ಸೊ ಹಾಗೆ ಮಾತಾಡಿಕೊಂಡು ಕೂತಿದ್ವಿ. ಕೂತ್ಕೊಂಡು ನಮ್ಮ ಭಾವ ಬಜ್ಜಿ ಮಾಡು ಅಂತಿದ್ರು. ನನಗೂ ಕೂಡ ಇಷ್ಟ ಬಜ್ಜಿ ಮಾಡಿ ಅಂತ ನಾನು ಕೂಡ ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ. ಸ್ವಲ್ಪ ಎಲ್ಲ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಬೆಳಿಗ್ಗೆಲ್ಲ ಸೊ ಹಾಗೆ ಕೂತಿದ್ವಿ. ಇವ್ರು ಬಂದು ನಮ್ಮಮ್ಮ, ನಮ್ಮ ಅಕ್ಕ ಅಡುಗೆ ಮನೆಯಲ್ಲಿ ಅಡುಗೆ ಟಿಫನ್ ಮಾಡ್ತಿದ್ಲು. ಸಾರಿ, ಸ್ವಲ್ಪ ಎಲ್ಲ ಮೆಸ್ಸಿದೆ, ಆಮೇಲೆಲ್ಲ ನೀಟ್ ಮಾಡಿರ್ತಾರೆ ಎಲ್ಲ. ಟಿಫನೆಲ್ಲ ಆದಮೇಲೆ ನೀಟ್ ಮಾಡಿಬಿಟ್ಟು ಆಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ನೈಟೆಲ್ಲ ನಾನು ಅಲ್ಲೇ ಇದ್ನಲ್ಲ, ಅದಕ್ಕೆ ನಮ್ಮ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಅಕ್ಕಂಗೂ ಸಂಡೇ ರಜಾ ಇತ್ತು. ಸೊ ನಾನು ನಮ್ಮ ಅಕ್ಕ ನಮ್ಮ ಅತ್ತಿಗೆಯವ್ರ ಮನೆಗೆ ಹೋಗಿದ್ವಿ, ಅಲ್ಲೇ ಕೂತಿದ್ವಿ ಮಾತಾಡಿಕೊಂಡು. ಅದಾದಮೇಲೆ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗು ಅರೌಂಡು ಒಂದು 5 o'clock ಆಗಿತ್ತು. ಆದರೆ ತುಂಬ ಮಳೆ ಬರೋ ಥರ ಆಗಿತ್ತು. ಹೋಗ್ತಾಯಿದ್ವಿ ತೋಟಕ್ಕೆ. ಹೋಗ್ತಾ ಅಲ್ಲೇ ಆನ್ ದ ವೇ ನನ್ನ ಫ್ರೆಂಡ್ ಅವ್ರ ಅಮ್ಮ ಬಜ್ಜಿ ಹಾಕಿದ್ರು ಅಂಗಡಿನಲ್ಲಿ. ಸೊ ಕೊಟ್ಟರು ತಿನ್ನು ಅಂತ. ಸರಿ ಅಂದ್ಬಿಟ್ಟು ನಾನು ನಮ್ಮ ಅಕ್ಕನ ಮಗಳು ಇಬ್ಬರು ಹೋಗ್ತಾಯಿದ್ವಿ ತಿನ್ಕೊಂಡು. ಸೊ ನಾನು ಅದರಲ್ಲೆಲ್ಲ ವಾಯ್ಸೆಲ್ಲ ಕೊಟ್ಟಿದ್ದೆ. ಸೊ ಅದರಲ್ಲಿ ವಾಯ್ಸ್ ಏನಂತ ಅಂದರೆ ತುಂಬಾ ಸ್ವಲ್ಪ ಡಿಸ್ಟರ್ಬ್ ಇತ್ತು ಅಲ್ಲಿ. ಸೊ ಅದಕ್ಕೆ ನಾನು ವಾಯ್ಸೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಇವಾಗ ತೋಟದ ಕಡೆ ಹೋಗ್ತಾಯಿದ್ದೀನಿ, ನಡ್ಕೊಂಡೇ ಹೋಗ್ತಾಯಿದ್ದೀನಿ. ವಾಕಿಂಗ್ ಥರ ಆಗುತ್ತೆ ಅಂತ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ವಿ. ನಡ್ಕೊಂಡು ಹೋಗಬೇಕಾದ್ರೆ ಈ ಗೋಪುರ ಒಂದು ಸಿಗುತ್ತೆ. ಈ ಗೋಪುರ ಏನಂತ ಅಂದರೆ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಆವಾಗ ನಮ್ಮಪ್ಪ ಏನು ಮಾಡ್ತಿದ್ರು, ಮಣ್ಣು ತಂದು ನೀರು ತಂದು ಈ ಥರ ಗೋಪುರ ಕಟ್ಟಿ ಪೂಜೆ ಮಾಡಿ ಇಲ್ಲೇ ಪೊಂಗಲ್ ಮಾಡ್ತಿದ್ರು. ಹಾಲು ಉಕ್ಸಿ ಅದೆಲ್ಲ ತೊಗೊಂಡೋಗಿ ಸಂಕ್ರಾಂತಿ ಹಬ್ಬ ದಿವಸ ಮಾಡೋದಿದು. ಹಸು ಕೊಡ್ತಾರೆ ಮತ್ತು ದೇವಸ್ಥಾನಕ್ಕೆ ಎಲ್ಲ ಪ್ರಸಾದ ಹಂಚ್ತಾರೆ. ಸೊ ಅದು ಇವಾಗ ನೀರು ತಂದು ಮಾಡೋಕ್ಕಾಗಲ್ಲ ಅಂತ ಸಿಮೆಂಟಲ್ಲೇ ಕಟ್ಟಿಸಿ ಬಿಟ್ಬಿಟ್ಟಿದ್ದಾರೆ. ಇದು ಹೋದ ವರ್ಷ ಮಾಡಿದರು. ಹಾಗೆ ನೋಡಿಕೊಂಡು ತೋಟದ ಕಡೆ ಹೋಗ್ತಾ ಇದ್ವಿ. ಈ ಕಡೆ ಸೈಡು ಏನಪ್ಪ ಅಂತಂದರೆ ನಮ್ಮ ತೋಟದ ಕಡೆ, ನಮ್ಮ ತೋಟದ ಮುಂದೆನೇ ಒಂದು ಸ್ವಲ್ಪ ದೂರ ಅಷ್ಟೇ ಫ್ರೆಂಡ್ಸ್ ಪ್ರಾಣಿಗಳ ತೋಟ ಇದೆ. ತುಂಬ ಚೆನ್ನಾಗಿದೆ ಪ್ರಾಣಿ ತೋಟ. ತುಂಬ ಸಿಟಿ ಕಡೆ ಬೆಂಗಳೂರು ಕಡೆ ಇರೋರೆಲ್ಲ ಬರ್ತಾರೆ ಇಲ್ಲಿಗೆ. ಸಿಟಿ ಕಡೆ ಇರೋರು, ಬೆಂಗಳೂರವರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಇವಾಗೆಲ್ಲ ವಾಪಸ್ ಮನೆಗೆ ಹೋಗ್ತಾಯಿದ್ರು. ನನಗೂ ಇಷ್ಟ ಇತ್ತು ಪ್ರಾಣಿ ತೋಟ ತೋರಿಸ್ಬೇಕು ಅಂತ. ಸೊ ನನಗೆ ಟೈಮ್ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಅಲ್ಲಿ. ಮತ್ತು ಇನ್ನೊಂದು ಪ್ಲೇಸ್ ಇದೆ, ಅಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ತಾರೆ ಮತ್ತು ಶೂಟಿಂಗ್ಸ್ಗಳೆಲ್ಲ ನಡೆಯುತ್ತೆ. ಆ ಪ್ಲೇಸು ಕೂಡ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನೋ ದಸರಾ ರಜಾ ಬರುತ್ತಲ್ವ, ಸೊ ಆವಾಗ ಅಮ್ಮನ ಮನೆಗೆ ಮತ್ತೆ ಹೋಗ್ತೀನಲ್ಲ, ಆವಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ.
ನಾನು ಅದೇ ನಿಮಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ ಈ ವಿಡಿಯೋದಲ್ಲಿ. ಪ್ರಾಣಿ ತೋಟ ಇದೆ, ಪಕ್ಷಿಗಳಿದೆ, ಅದೆಲ್ಲ ಹೋಗಿ ನಿಮ್ಗೊಂದು ಸತಿ ತೋರಿಸ್ಬೇಕು ಅಂತ ಅದನ್ನೇ ನಾನು ಹೇಳ್ತಾ ಇದ್ದೆ ನಿಮಗೆ. ಇವಾಗೆಲ್ಲ ಈವ್ನಿಂಗ್ ಆಯ್ತಲ್ವ, ಸೊ ಹಸುಗಳನ್ನೆಲ್ಲ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನೋಡಿ ನಿಮ್ಗೆ ಹೇಳ್ತಿದ್ದೆ, ತುಂಬ ವೆಹಿಕಲ್ಸ್ ಬರುತ್ತೆ ಸಂಡೇ ಮಾತ್ರ. ಈ ಸ್ಯಾಟರ್ಡೆ ಸಂಡೇ 2 ಡೇಸು ರೋಡೆಲ್ಲ ಫುಲ್ಲು ಕಾರುಗಳೇ ಓಡಾಡ್ತಾ ಇರ್ತಾರೆ. ಯಾಕಂದರೆ ಹೇಳಿದ್ನಲ್ಲ ಪ್ರಾಣಿ ತೋಟ ಇದೆ ಅಂತ, ಅದನ್ನ ನೋಡೋಕ್ಕೆ ಬಂದಿರ್ತಾರೆ ತುಂಬ ಜನ. ಸೊ ಹಾಗೆ ನೋಡಿಕೊಂಡು ನಾವು ನೋಡಿದ್ದೀನಿ ಪ್ರಾಣಿ ತೋಟ ಎಲ್ಲ. ಈಗ ನಮ್ಮ ತೋಟಕ್ಕೆ ಎಂಟ್ರೆನ್ಸ್ ಆಗಿದ್ದೀನಿ. ಸೊ ಹಾಗೆ ತೋರಿಸೋಣ ಅಂತ ಬಂದೆ. ಆಮೇಲೆ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್, ನನಗೆ ಆಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಯಾವಾಗಾರು ಹೋದಾಗ ನಿಮಗೆ ಫುಲ್ಲು ವೀಡಿಯೋ ಮಾಡ್ತೀನಿ, ಓಕೆನಾ. ಇದು ಚೇಪೆಕಾಯಿ ಮರ. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಚೇಪೆಕಾಯಿ ಕಿತ್ಕೊಂಡು ತಿಂತಿದ್ದೆ ಹತ್ತುಬಿಟ್ಟು. ಇವಾಗ ಸ್ವಲ್ಪ ಬೆಳೆದಿದೆ ಮರ, ಆವಾಗ ಸ್ವಲ್ಪ ಚಿಕ್ಕದಿತ್ತು. ಹಾಗೆ ಮಾತಾಡಿಕೊಂಡು ನಮ್ಮ ಅಕ್ಕನ ಮಗಳ ಜೊತೆ ಮಾತಾಡ್ಕೊಂಡಿದ್ವಿ. ಅಲ್ಲಿ ನಮ್ಮ ಅಣ್ಣನೂ ಮತ್ತು ನಮ್ಮ ಯಜಮಾನ್ರು ಇದ್ದರು. ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲೋಗಿದ್ರು ಮುಂದೆ. ಸೊ ನಾನು ಅವರಿರೋ ಕಡೆನೇ ಹೋಗ್ತಾಯಿದ್ದೆ. ಹೋಗ್ಬೇಕಾದ್ರೆ ತುಂಬ ಮಳೆ ಜೋರು ಬಂತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಕಂಟಿನ್ಯೂ ಮಾಡ್ತೀನಿ.